ಈಗ ಏನಂತಂದರೆ ಒಂದು ಉದಾಹರಣೆ ಕೊಟ್ಟು ಕೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ರೈತರ ಭೂಮಿ ರೈತರಿಗೋಸ್ಕರ, ರೈತರು ನಾವು ವ್ಯವಸಾಯ ಮಾಡ್ತೀವಿ ಅಂತ ಹೇಳಿ ಇವತ್ತು ಹೋರಾಟಕ್ಕೆ ಇಳಿಯೋಕ್ಕೆ ಮುಂದಾಗಿದ್ದೀರ ತಾವೆಲ್ಲ, ಸಂತೋಷದ ವಿಚಾರ. ಆದರೆ ಇದೇ ಥರ ನಮಗೆ ಗೊತ್ತಿರ್ಬೋದು, ಈ ಹಿಂದೆ ಅರ್ಕಾವತಿ ಬಡಾವಣೆ ಅಂತ ಒಂದಿತ್ತು. ಇದಕ್ಕೆ ಸನ್ಮಾನ್ಯ ದೇವೇಗೌಡರೇ ಮುಂದಾಳತ್ವ ವಹಿಸಿ ಹೋರಾಟ ಮಾಡಿದ್ರು. ರೈತರ ಭೂಮಿ ರೈತರಿಗೆ ಹೋಗ್ಬೇಕು, ವ್ಯವಸಾಯ ಮಾಡ್ತಾ ಇದ್ದಾರೆ, ಬೆಳೆ ಬೆಳೀತಾ ಇದ್ದಾರೆ, ಅದನ್ನೇ ನಂಬ್ಕೊಂಡು ಜೀವಿಸ್ತಾ ಇದ್ದಾರೆ ಅಂತ. ಆದರೆ ಇವತ್ತೇನಾಗಿದೆ, ವಿಲನ್ ಹತ್ರ ತಪ್ಪಿಸ್ಕೊಂಡು ಹೀರೋ ಹತ್ರ ಸಿಕ್ಕಾಕೊಂಡು ಹೀರೋದ್ನು ಅದೇ ಮಾಡ್ದ ಅನ್ನೋ ಥರ ಆಗ್ಬಿಟ್ಟಿದೆ. ಇವತ್ತು ಅರ್ಕಾವತಿ ಲೇಔಟ್ ವಾಪಸ್ ಹೋಯ್ತು. ಆದರೆ ಇವ್ರು ಮಾಡೋ ರಿಯಲ್ ಎಸ್ಟೇಟ್ನ ಇನ್ನೊಬ್ರು ಮಾಡಿದ್ರು. ರೈತರಿಗೆ ಯಾಮಾರಿಸಿ ಮಾಡಿದ್ರು ಅಥವಾ ರೈತರ ಶಾಮೀಲಾಗಿ ಮಾಡಿದ್ರು, ಏನು ಮಾಡಿದ್ರು. ಅದೇ ಥರ ನೈಸ್ ವಿಚಾರದಲ್ಲಿ ಆಗುತ್ತಾ ಆಗಲ್ವಾ? ಇದು ಕೇಳ್ತಂದು ಏನಂದ್ರೆ, ನೈಸ್ದು ಇವತ್ತೇನಾಗಿದೆ ಅಂದ್ರೆ 27 ವರ್ಷದ ಹಿಂದಿನ ಭೂ ಸ್ವಾಧೀನವನ್ನ ಇವತ್ತು ರೈತರ ಜಮೀನು ಹೊಸದು ತಗೊಂಡು ಕೊಡ್ತಾ ಇದ್ದಾರೆ. ಇವತ್ತಿನ ಮಾರುಕಟ್ಟೆ ಮೌಲ್ಯ 8 ಕೋಟಿ ರೂಪಾಯಿ ಇರುವಂತ ಕಡೆ ಅವರು ಕೇವಲ ಎಕರೆಗೆ 1 ಲಕ್ಷ 2 ಲಕ್ಷ ರೂಪಾಯಿಗೆ ಭೂಮಿ ಕಿತ್ಕೋತಾ ಇದ್ದಾರೆ. ಕೋರ್ಟ್ಗಳಲ್ಲಿ ಆಜ್ಞೆ ತಗೊಂಡು ಕಿತ್ಕೋತಾ ಇದ್ದಾರೆ. ರೈತರು ಏನ್ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅನ್ಯಾಯ ಮತ್ತು ಬಲವಂತದ ಭೂ ಸ್ವಾಧೀನ ಮಾಡಬಾರದು ಅಂತ ಕೇಳ್ತಾ ಇದ್ದಾರೆ. ಮಾತ್ರ ಅಲ್ಲ, ಸುಪ್ರೀಂ ಕೋರ್ಟ್ ಮತ್ತು ಸದನ ಸಮಿತಿಯ ಅಭಿಪ್ರಾಯಗಳನ್ನು ಕೂಡ ಪಾಲನೆ ಮಾಡ್ತಾ ಇಲ್ಲ. ಇದು ಒಂದು ಭೂ ಕಬಳಿಕೆಯ ಒಂದು ಬಹಳ ದೊಡ್ಡ ಒಂದು ದೈತ್ಯವಾದಂತ ಒಂದು ದೌರ್ಜನ್ಯ ಇದೆ. ಇದನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ. ಇದು ಇರ್ತಕ್ಕಂಥ ವಿಷಯ. ಈಗ ರೈತರು ಒಗ್ಗಟ್ಟಾಗಿ ಅವ್ರ ಭೂಮಿಯನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಇವತ್ತು ಒಂದಾಗಬೇಕಾಗಿರ್ತಕ್ಕಂಥದ್ದು ಬಹಳ ಅನಿವಾರ್ಯ ಆಗಿದೆ. ಅಂದ್ರೆ ಇವಾಗ ಕಾನೂನಾತ್ಮಕವಾಗಿ ಏನ್ ನಡಿಬೇಕು, ಅವ್ರು ಏನು ಗೈಡ್ಲೈನ್ಸ್ ಹಾಕಿದ್ರು ಆ ಗೈಡ್ಲೈನ್ಸ್ ಪ್ರಕಾರ ನಡ್ಕೊಳ್ಳಿ ಅನ್ನೋದು ಮುಖ್ಯ ಉದ್ದೇಶನ ತಮ್ಮದು. ಇಲ್ಲ, ಈಗ ಅದೇನಾಗಿದೆ, ಈಗ ನಿಮ್ಗೆ ನೈಸ್ದು 1997ನೇ ಇಸ್ವಿನಲ್ಲಿ ಆದಂತ ಒಪ್ಪಂದ ಇತ್ತು 3497. ಏನಿತ್ತು ಅದರಲ್ಲಿ ಅಂದ್ರೆ, ಬೂಟ್ ಅನ್ನುವಂತ ರೀತಿಯ, ಅಂದ್ರೆ ಬೂಟ್ ಅಂದ್ರೆ ಬಿಲ್ಡ್, ಆಪರೇಟ್, ಓನ್ ಅಂಡ್ ಟ್ರಾನ್ಸ್ಫರ್, ಈ ರೀತಿನಲ್ಲಿ ಅದನ್ನ ಕಾರ್ಯಗತ ಮಾಡಬೇಕು ಅನ್ನೋದು ಅಗ್ರಿಮೆಂಟ್ ಅಲ್ಲಿ ಇತ್ತು. ಅದು 30 ವರ್ಷದೊಳಗೆ ಈ ಪ್ರಕ್ರಿಯೆಯನ್ನು ಮುಗಿಬೇಕಿತ್ತು. ಅಂದ್ರೆ 30 ವರ್ಷದಲ್ಲಿ ಅವರು ನಿರ್ಮಾಣ ಮಾಡಿ, ಅವರು ಕಾರ್ಯಾಚರಣೆ ಮಾಡಿ, ಹಾಕಿರುವ ಬಂಡವಾಳವನ್ನು ತಕೊಂಡು 30 ವರ್ಷಕ್ಕೆ ಸರ್ಕಾರಕ್ಕೆ ವಾಪಸ್ ಕೊಡಬೇಕಾಗಿತ್ತು. ಆದ್ರೆ ಈಗ 27 ವರ್ಷ ಆಗಿದೆ. 27 ವರ್ಷ ಆದ್ರೆ ಆ ಪೆರಿಫೆರಲ್ ರಿಂಗ್ ರೋಡ್ ಬಿಟ್ರೆ ಬೇರೆ ಯಾವುದು ಕೂಡ ನಡೆಯಿಲ್ಲ. ಆಗಿದ್ರೂ ಕೂಡ ಈ ಭೂ ಸ್ವಾಧೀನವನ್ನು ಯಾಕೆ ಉಳಿಸ್ಕೊಳ್ತಾ ಇದ್ದೀರಾ, ಈ ಪ್ರಶ್ನೆಯನ್ನು ಕೇಳ್ತಾ ಇದ್ವಿ. ಆಯ್ತು, ಈಗ ಭೂ ಸ್ವಾಧೀನ ಉಳಿಸ್ಕೊಂಡಿದ್ದೀರಾ. 30 ವರ್ಷದ ಹಿಂದಿನ ಭೂ ಸ್ವಾಧೀನಕ್ಕೆ ಅವತ್ತಿನ ಮಾರುಕಟ್ಟೆ ದರ ಅಂತ ಹೇಳಿ ಅವತ್ತು ನಿಗದಿಪಡಿಸಿದ ದರವನ್ನು ಕೊಟ್ಟು ಭೂಮಿ ಕಿತ್ಕೊಳ್ತಾ ಇರ್ತಕ್ಕಂಥದ್ದು ನ್ಯಾಯನಾ? ಇದು ಇರ್ತಕ್ಕಂಥದ್ದು ಕಾನೂನು ಪ್ರಕಾರ ನಾವು ಕೇಳ್ತಾ ಇದ್ವಿ. ಏನ್ ಕಾನೂನು ಪ್ರಕಾರ? ಒಂದು ಯೋಜನೆ ಕಾರ್ಯಗತ ಆಗ್ಲಿಲ್ಲ ಅಂದ್ರೆ ಆ ಭೂ ಸ್ವಾಧೀನವನ್ನು ರದ್ದುಪಡಿಸಬೇಕು, ಒಂದು. ಎರಡನೇದು, ಈ ಯೋಜನೆ ಅಕ್ರಮ ಮತ್ತು ಹಗರಣಗಳ ಒಂದು ದೊಡ್ಡ ಒಂದು ಕೊಂಪೆ. ಇದೊಂದು ಹಗರಣಗಳ ಒಂದು ಸರ್ದಾರ ತರದ ಒಂದು ನಡೆಸ್ತಿರ್ತಕ್ಕಂಥ ಒಂದು ದೊಡ್ಡ ಹಗರಣಗಳು ಸರಮಾಲೆ ಇದು. ಹಂಗಿರುವಾಗ ರಾಜ್ಯ ಸರ್ಕಾರ ಜಂಟಿ ವಿಧಾನಸಭಾ ಅಧಿವೇಶನ ನಡೆಸಿ ಆ ಸಂದರ್ಭದಲ್ಲಿ ಸದನ ಸಮಿತಿ ರಚನೆ ಮಾಡಿ, ಸದನ ಸಮಿತಿನಲ್ಲೇ ವರದಿನಲ್ಲೇ ಈ ಅಕ್ರಮ ಎಷ್ಟು ಆಳವಾದದ್ದು ಅಂತ ಹೇಳಿ ಆಗಿದೆ. ಸದನ ಸಮಿತಿ ವರದಿಯನ್ನು ಜಾರಿ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಟಿ.ಡಿ. ಜಯಚಂದ್ರ ಅವರ ನೇತೃತ್ವದ ಸದನ ಸಮಿತಿಯಲ್ಲಿ ನೈಸ್ ಕಂಪನಿಯ ಹಗರಣ ಪೂರ್ತಿಯಾಗಿ ಆಗಿದೆ. ನಾವು ಕೇಳ್ತಾ ಇರೋದು, ನೀವು ಮಾಡಿದ ಸದನ ಸಮಿತಿ ವರದಿಯನ್ನು ನೀವು ಜಾರಿ ಮಾಡಿ, ಯಾಕೆ ರೈತರನ್ನು ಬಲಿ ಕೊಡ್ತಾ ಇದ್ದೀರಾ? ಈಗ ಚಿಕ್ಕದಾಗಿ ಚೊಕ್ಕವಾಗಿ ಸರ್ಕಾರಕ್ಕೆ ಬೇಡಿಕೆ ಇಡೋದಾದ್ರೆ ಮುಖ್ಯಾಂಶಗಳು ಏನು ಅದು ಹೇಳಿ. BMIC ಯೋಜನೆಯಲ್ಲಿ ನೈಸ್ ಪಾಲುದಾರಿಕೆಯನ್ನು ರದ್ದುಪಡಿಸಬೇಕು. ಟಿ.ಬಿ. ಜಯಚಂದ್ರ ಅವರ ನೇತೃತ್ವದ ಸದನ ಸಮಿತಿ ವರದಿ ಏನು ವಿಧಾನ ಮಂಡಲ ಅಂಗೀಕರಿಸಿದೆ, ಆ ಸಮಿತಿ ಸಭೆಯ ಒಂದು ವರದಿಯ ಶಿಫಾರಸುಗಳನ್ನು ಜಾರಿ ಮಾಡಬೇಕು. 27/3/2023 ಸಂಪುಟ ಉಪಸಮಿತಿ ನೈಸ್ ಹಗರಣಕ್ಕೆ ಸಂಬಂಧಪಟ್ಟಂಗೆ ಒಂದು ಶಿಫಾರಸು ಮಾಡಿದೆ ಸರ್ಕಾರಕ್ಕೆ. ಆ ಶಿಫಾರಸುಗಳನ್ನ ಜಾರಿಗೊಳಿಸಬೇಕು. ಭೂ ಕಬಳಿಕೆ ಬಲವಂತವಾಗಿ ರೈತರ ಗಮನಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಭೂ ಸ್ವಾಧೀನ ಮಾಡಿರುವಂಥ ಎಷ್ಟೋ ಪ್ರಕರಣಗಳಿವೆ. ಆ ಎಲ್ಲ ಭೂ ಸ್ವಾಧೀನ ಪ್ರಕರಣಗಳನ್ನ ರದ್ದುಪಡಿಸಬೇಕು. ನೈಸ್ ಕಂಪನಿಯ ರಸ್ತೆ ನಿರ್ಮಾಣ ಮತ್ತು ಭೂ ಸ್ವಾಧೀನದ ಹಗರಣಗಳೇನಿದ್ದಾವೆ ಮತ್ತು ರಿಯಲ್ ಎಸ್ಟೇಟ್ಗೆ ಅವರು ಮಾರ್ಪಡಿಸ್ಕೊಂಡು ದೌರ್ಜನ್ಯ ಮಾಡ್ತಾ ಇರ್ತಕ್ಕಂಥದ್ದು ಏನಿದೆ, ಆ ಎಲ್ಲವನ್ನು ಕೂಡ ತನಿಖೆ ಮಾಡಿ ಶಿಕ್ಷಿಸಬೇಕು ಅಂತಕ್ಕಂಥದ್ದು ನಮ್ಮ ಈ ಸಭೆಯ ಒತ್ತಾಯ.